ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ತುಂಬ ಸ್ಪೆಷಲಾಗಿ ಮನೇಲಿ ಏನಾದರೂ ಫೆಸ್ಟಿವಲ್ ಇದ್ದಾಗ ಅಥವಾ ನೀವೇನಾದರೂ ಸ್ವೀಟ್ನ ಮಾಡ್ಕೋಬೇಕು, ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂದ್ಕೊಂಡಾಗ ಜಸ್ಟ್ ಹೆಲ್ದಿಯಾಗಿ 1 ಕಪ್ ನಿಮಗೆ ಶೇಂಗಾ ಬೀಜ ಇದ್ದರೆ ಸಾಕು, ತುಂಬ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲಲ್ಲಿ ನೀವು ಸ್ವೀಟ್ನ ಮಾಡ್ಬೋದು. ಸೊ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಪ್ಯಾನ್ಗೆ 1 ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ಜಸ್ಟ್ 1 ಕಪ್ ಆದರೆ ಸಾಕು, ಒಂದು 15ರಿಂದ 16 ಪೀಸ್ ಆಗುವಷ್ಟು ನೀವು ಈ ಸ್ವೀಟ್ನ ಮಾಡ್ಬೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಮಾಡಿಕೊಂಡ್ರೆ 1 ವೀಕ್ ಅಥವಾ ಒಂದು 15 ಡೇಸ್ ಆದರೂ ನೀವು ಸ್ಟೋರ್ ಮಾಡಿಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಶೇಂಗಾ ಬೀಜವನ್ನು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು ಈ ಸ್ವೀಟ್ನ. ಸೊ ನೀವು ಬೇಕ್ರಿಗಳಲ್ಲಿ ಹೋಗಿ ತಂದು ತಿನ್ನೋದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ಮನೇಲೇ ಮಾಡಿದರೆ ತುಂಬ ಟೇಸ್ಟಿಯಾಗಿ ನೀವು ಸ್ವೀಟ್ಸ್ನ ಮಾಡ್ಬೋದು. ಸೊ ಲೈಟಾಗಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಶೇಂಗಾದು. ಸೊ ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನಾವೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಒಂದೇ ಸೈಡ್ ಅದು ರೋಸ್ಟ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫೈನಲ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೋದು. ಸೊ ಇಷ್ಟಾದರೆ ಸಾಕು, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಫೈನಲ್ ಆಗಿ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಷ್ಟಾದರೆ ಸಾಕು. ಈಗಿನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ವೆಯ್ಟ್ ಮಾಡಿ. ಅಂದರೆ ಒಂದು ಪ್ಲೇಟಿಗೆ ಹಾಕಿ ಶೇಂಗಾ ಬೀಜದ ಮೇಲಿರುವ ಸಿಪ್ಪೆಗಳನ್ನೆಲ್ಲ ರಿಮೂವ್ ಮಾಡಬೇಕು. ಸೊ ಒಂದು ಪ್ಲೇಟಿಗೆ ಹಾಕಿಟ್ರೆ ಅದು ಕೂಲ್ ಆಗುತ್ತೆ. ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಅದು ಸ್ವಲ್ಪ ಕೂಲ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು. ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡು ಒಂದು 50 ಸೆಕೆಂಡ್ಸ್ ಈ ಥರ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅಂದರೆ ಇದು ಕಂಪ್ಲೀಟಾಗಿ, ಅಂದರೆ ಶೇಂಗಾ ಬೀಜದ್ದು ಮೇಲಿರೋ ಸಿಪ್ಪೆಗಳೆಲ್ಲ ತೆಗಿಬೇಕಲ್ವ. ಇದು ಕೂಲ್ ಆದಮೇಲೆ ನೀವು ಸಿಪ್ಪೆಲ್ಲ ತೆಗೆದು ಶೇಂಗಾ ಬೀಜವನ್ನು ಮಾತ್ರ ಸೈಡಲ್ಲಿಡಿ. ಸೊ ನೋಡಿ, ಈಗ ನಾನು ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ತಣ್ಣಗಾದಮೇಲೆ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದುಕೊಂಡಿದ್ದೀನಿ. ನನಗೆ ಎಷ್ಟು ಬೇಕಷ್ಟು ಸಿಪ್ಪೆನ ತೆಗೆದುಕೊಂಡು ಈಗ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಜಾರ್ಗೆ ನಾವು ಶೇಂಗಾ ಬೀಜದ ಸಿಪ್ಪೆನ ರಿಮೂವ್ ಮಾಡಿರ್ತೀವಲ್ವ, ಆ ಶೇಂಗಾವನ್ನು ಹಾಕ್ಕೊಂಡು ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋದಂದರೆ ಹೇಗಪ್ಪ ಅಂದರೆ, ನೀವು ಕ್ಲೋಸ್ ಮಾಡಿಕೊಂಡು ಆಫ್ ಆನ್ ಮಾಡ್ಕೊಳ್ಬೇಕು. ಆ ಥರ ಮಾಡಿದರೆ ನಿಮಗೆ ಸ್ವೀಟ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಗಟ್ಟಿ ಆಗೋದಿಲ್ಲ. ಪೌಡರ್ ಥರ ಮಾಡ್ಕೊಳ್ಬೇಡಿ. ನಾವು ಸ್ವಲ್ಪ ಕೈಯಿಂದ ಮುಟ್ಟು ನೋಡಿದ ತಕ್ಷಣ ಅದು ಉಂಡೆ ಮಾಡೋ ಹದಕ್ಕಿರಬೇಕು. ಸೊ ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವೀಟನ್ನು ನೀವು 15 ಡೇಸ್ ಇಟ್ಟರು ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ, ತುಂಬಾ ಸಾಫ್ಟ್ ಆಗಿರುತ್ತೆ. ನೀವೇನಾದರೂ ಪೌಡರ್ನ ಮಾಡಿಕೊಂಡ್ರೆ ಬೆಲ್ಲದ ಪಾಕ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ. 15 ಡೇಸ್ವರೆಗೂ ನಿಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನೀವು ಕಲಸಿದ ತಕ್ಷಣ ಬೆಲ್ಲದ ಪಾಕದಲ್ಲಿ ಇಂದಲೇ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಬಾರ್ದು ಅಂದರೆ ನೀವು ಮೊದಲೇ ಸ್ಟೆಪ್ ಅಂದರೆ ಶೇಂಗಾ ಬೀಜವನ್ನು ಚೆನ್ನಾಗಿ ಈ ಥರ ಮುದ್ದೆ ಥರ ಮಾಡಿಕೊಂಡು ಸೈಡಲ್ಲಿಡಿ. ಅಂದರೆ ಚೆನ್ನಾಗಿ ಪೌಡರ್ನ ಮಾಡ್ಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ತವಾ ತೊಗೊಳ್ಳಿ. ಅಂದರೆ ನೀವು ಯಾವುದರಲ್ಲಿ ಬೆಲ್ಲದ ಪಾಕವನ್ನು ಹಾಕಿ ಉಂಡೆಗೆ ರೆಡಿ ಮಾಡ್ಕೊಳ್ತೀರೋ ಸಾಧ್ಯ ಆದಷ್ಟು ಸ್ವಲ್ಪ ನಾನ್ ಸ್ಟಿಕ್ಕೆ ತೊಗೊಳ್ಳಿ. ಯಾಕೆಂದರೆ ಹತ್ತೋದಿಲ್ಲ. ಸ್ಟೀಲ್ದೇನಾದರೂ ಆದರೆ ಸ್ವಲ್ಪ ಹತ್ಕೊಂಡ್ಬಿಡುತ್ತೆ, ಟೈಮ್ ಬೇಗ ಸೇವ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನು ಇದಕ್ಕೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಶೇಂಗಾ ಬೀಜಕ್ಕೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವೀಟ್ ಮನೆ ಜಾಸ್ತಿ ತಿಂತಾರೆ ಅನ್ನೋರು 1 ಕಪ್ ಕೂಡ ತೊಗೊಳ್ಬೋದು. ಸೊ ನಾನಿಲ್ಲಿ 3/4 ಕಪ್ ಆಗುವಷ್ಟು ಮಾತ್ರ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನಾನು ತುಪ್ಪದಲ್ಲೇ ಚೆನ್ನಾಗಿ ಈಗ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ದಯವಿಟ್ಟು ನೀರನ್ನು ಆ್ಯಡ್ ಮಾಡಬೇಡಿ. ನೀವೇನಾದರೂ ನೀರು ಆ್ಯಡ್ ಮಾಡಿದರೆ ಸೊ ನಾವೇನು ಪೌಡರ್ ಹಾಕ್ತೀವಲ್ಲ ಬೇಗ ಗಟ್ಟಿಯಾಗಿಬಿಡುತ್ತೆ. ಸ್ವೀಟ್ ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ, ಸಾಫ್ಟಾಗಿ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನೀವು ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ಅದು ಇಮಿಡಿಯೇಟಾಗಿ ಈ ಥರ ಮೆಲ್ಟ್ ಆಗ್ತಾ ಬರುತ್ತೆ. ತುಪ್ಪ ಇಲ್ಲ ಅನ್ನೋರು ಡಾಲ್ಡಾ ಕೂಡ ಹಾಕ್ಕೊಳ್ಬೋದು, ಬಟರ್ ಕೂಡ ಹಾಕ್ಕೊಳ್ಬೋದು. ಮೆನ್ಷನ್ ಮಾಡಿರೋ ಪ್ರಕಾರ ತುಪ್ಪನೇ ಹಾಕಬೇಕಂತೇನಿಲ್ಲ. 2ರಲ್ಲಿ 1 ಚಾಯ್ಸ್. ಬಟರ್ ಕೂಡ ಹಾಕ್ಕೊಳ್ಬೋದು, ತುಪ್ಪ ಕೂಡ ಹಾಕ್ಕೊಳ್ಬೋದು. ಸೊ ಈಗ ನೋಡಿ, ಚೆನ್ನಾಗಿ ಬೆಲ್ಲ ಎಲ್ಲ ಮೆಲ್ಟ್ ಆದ ತಕ್ಷಣವೇ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಶೇಂಗಾ ಬೀಜದ, ಅದನ್ನು ಹಾಕ್ಕೊಂಡು ಬಿಡಬೇಕು. ಇದಕ್ಕೆ ಯಾವುದೇ ರೀತಿ ಎಳೆ ಪಾಕ ಬರೋ ನೆಸೆಸಿಟಿ ಇಲ್ಲ. ಯಾಕೆಂದರೆ ಪಾಕ ಬರೋವಷ್ಟು ಸ್ವೀಟ್ ಅಲ್ಲ ಇದು. ತುಂಬ ಸಿಂಪಲಾಗಿ ಮಾಡ್ಬೋದು. ಜಸ್ಟ್ ಬೆಲ್ಲ ಮೆಲ್ಟ್ ಆದರೆ ಸಾಕು, ನೀವು ತುಂಬ ಟೇಸ್ಟಿಯಾಗಿ ಸ್ವೀಟ್ನ ಮಾಡ್ಬೋದು. ಬೆಲ್ಲ ಮೆಲ್ಟ್ ಆದ ತಕ್ಷಣ ಏನು ಮಾಡ್ತೀರಾ ಅಂದರೆ, ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ನ ಇದಕ್ಕೆ ಹಾಕ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟಾಗದೆ ಇಲ್ಲದೆ ಇರೋ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಯಾವುದೇ ರೀತಿ ಗಂಟಾಗಬಾರ್ದು. ಈ ಥರ ಮಿಕ್ಸ್ ಮಾಡಿಕೊಂಡು ನಾನೀಗ ಇದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನಿಧಾನವಾಗಿ ಬರ್ತಾ 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 ಗಟ್ಟಿ ಆಗ್ತಾ ಬರುತ್ತೆ. ಸೊ ನಾನೀಗ ಯಾವ ಕಪ್ ಅಳತೆಯಿಂದ ಬೆಲ್ಲ ಹಾಗೂ ಶೇಂಗಾ ಬೀಜವನ್ನು ತೊಗೊಂಡಿದ್ನೋ ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗೋಷ್ಟು ಒಣ ಕೊಕೊನಟ್ ಪೌಡರ್ ಅಂತಲ್ಲ, ಒಣ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಫ್ರೆಶ್ ಕೊಕೊನಟ್ ಪೌಡರ್ ಕೂಡ ತೊಗೊಳ್ಬೋದು. ಕೊಕೊನಟ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಈ ಸ್ಟ್ರೆಚ್ಚರ್ಗೆ ಬರುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಳ್ಳಿ. ಸೊ ಪೌಡರ್ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು 2 ನಿಮಿಷ ಬೇಕಾಗುತ್ತೆ. ಸೊ ಅಷ್ಟೊಂದು ಲೆಂತಿ ವೀಡಿಯೋ ಮಾಡೋ ನೆಸೆಸಿಟಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಕೊಬ್ಬರಿಯನ್ನು ಹಾಕಿದ ತಕ್ಷಣ ಅದು ಆಲ್ರೆಡಿ ಈ ಥರ ಸ್ಟ್ರೆಚ್ಚರ್ಗೆ ಬರುತ್ತೆ. ಸೊ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಬಟರ್ ಪೇಪರ್ನ ತೊಗೊಳ್ಬೇಕು. ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ, ಅದು ಸುಡುತ್ತೆ ಅಲ್ವಾ, ಸೊ ಆ ಕಾರಣಕ್ಕಾಗಿ ನೀವು ಈ ಥರ ರೋಲ್ ಮಾಡ್ತಾ ಮಾಡ್ತಾ ಪ್ರೆಸ್ ಮಾಡ್ತಾ ಮಾಡ್ತಾ ಬಂದರೆ ನಾವು ಮಾಡಿ ಶೇಪ್ಗೆ ಸ್ವೀಟ್ ಕೂಡ ನಮಗೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನಮಗೆ ಕೈಯಿಂದ ಮುಟ್ಟೋಕ್ಕಾಗಲ್ಲ, ಯಾಕೆಂದರೆ ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಇನ್ನೂ ಸಾಫ್ಟಾಗಿ ತುಂಬ ಸಾಫ್ಟಾಗಿರುತ್ತೆ. ಅದು ನಾವು ಈ ಥರ ಪ್ರೆಸ್ ಮಾಡಿದಾಗೆಲ್ಲ ರೋಲ್ ಮಾಡಿದಾಗೆಲ್ಲ ಏನಾಗುತ್ತೆ ಅಂದರೆ ನಾವು ಮಾಡಿದ ಶೇಪ್ಗೆ ಬರುತ್ತೆ, ಅದು ಚೆನ್ನಾಗಿ ಹದವಾಗಿ ಸ್ವೀಟ್ ಮಾಡೋ ಇದಕ್ಕೆ ಬರುತ್ತೆ. ಸೊ ನೋಡಿ, ಈ ಥರ ನಾನು ಸುಡ್ತಿರೋದ್ರಿಂದ ಈ ಥರ ನಾನು ರೋಲ್ ಮಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಬೇಗ ಆರುತ್ತೆ ಅಂತೇಳಿ ಈ ಥರ ರೋಲ್ನ ನೀವು ಮಾಡ್ಕೊಳ್ಬೇಕು. ಪೇಪರ್ನ ತೊಗೊಳ್ಳಿ, ಬಟರ್ ಪೇಪರ್ಗೆ ತುಪ್ಪವನ್ನು ಹಾಕ್ಕೊಂಡು ಈ ಥರ ರೋಲ್ ಮಾಡ್ತಾ ಬನ್ನಿ. ಫೈನಲಾಗಿ ಈ ಥರ ರೋಲ್ ಮಾಡ್ತಾ ಮಾಡ್ತಾ ನಾನು ಇದನ್ನು ನಮಗೆ ಕೈಗೆ ಮುಟ್ಟುವಷ್ಟು ಬಿಸಿ ತಾಕಿದರೆ ಸಾಕು. ಅಷ್ಟಿರುವಾಗ ನೀವು ಚೆನ್ನಾಗಿ ರೋಲ್ ಕೂಡ ಮಾಡ್ಬೋದು. ಅಥವಾ ನಿಮಗೆ ರೋಲ್ ಮಾಡಿ ಫ್ರೀಝರಲ್ಲಿ ಇಡೋಕ್ಕೆ ನಮ್ಮ ಮನೇಲಿ ಫ್ರಿಜ್ಜರ್ ಇಲ್ಲ ಅನ್ನೋರು ನೀವೇನು ಮಾಡ್ತೀರ ಅಂದರೆ ಒಂದು ಪ್ಲೇಟ್ಗೆ ತುಪ್ಪವನ್ನು ಹಾಕಿ ಚೆನ್ನಾಗೆಲ್ಲ ಪ್ರೆಸ್ ಮಾಡ್ಕೊಂಡಾದಮೇಲೆ ಶೇಪ್ ಮೇಲೆ ಕಟ್ ಮಾಡಿಕೊಂಡು 1 ಅವರ್ ಹಂಗೆ ಬಿಟ್ಟರೆ ನೀವು ಸ್ವೀಟ್ ಕೂಡ ರೆಡಿಯಾಗುತ್ತೆ. ಸೊ ನೋಡಿ, ಈಗ ನಾನು ಚೆನ್ನಾಗಿ ನಿಧಾನವಾಗಿ ಈ ಥರ ರೌಂಡ್ ಶೇಪಲ್ಲಿ ರೋಲ್ ಮಾಡ್ತಾ ಇದ್ದೀನಿ. ಈ ಥರ ರೋಲ್ ಮಾಡಿ ನೀವು 1 ಅವರ್ ಫ್ರೀಝರಲ್ಲಿ ಇಡಬೇಕಾಗುತ್ತೆ. ನಿಮಗೆ ಬೇರೆ ಒಂದು 10 ಮಿನಿಟ್ಸಲ್ಲೇ ಬೇಕು ಅಂದರೆ ಐಸ್ ಪಾಟಲ್ಲಿಡಿ, ಇಲ್ಲ 1 ಅವರ್ ಟೈಮ್ ಇದೆ ನಮಗೆ ಅನ್ನೋರು ಫ್ರೀಝರಲ್ಲಿ ಇಡ್ಬೋದು. ಸೊ ಫ್ರೀಝರಲ್ಲಿಟ್ಟು 1 ಅವರ್ ಆದಮೇಲೆ ನಾನೀಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಫ್ರೀಝರ್ ಇಲ್ಲ ಅನ್ನೋರು ಒಂದು ಪ್ಲೇಟ್ಗೆ ಕೂಡ ತುಪ್ಪ ಹಾಕ್ಕೊಂಡು ಬರ್ಫಿ ಥರ ಮಾಡ್ಕೊಳ್ಬೋದು. 1 ಅವರ್ ಆದಮೇಲೆ ನಾನೀಗ ತೆಗೆದುಕೊಳ್ತಾ ಇದ್ದೀನಿ. ಸೊ ನೋಡಿ, ಬಟರ್ ಪೇಪರ್ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಅದು ಆಲ್ರೆಡಿ ತುಂಬ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿರುತ್ತೆ. ಚೆನ್ನಾಗಿ ಬಟರ್ ಪೇಪರ್ ಎಲ್ಲ ರಿಮೂವ್ ಮಾಡ್ಕೊಂಡಾದಮೇಲೆ ನಮಗೆ ಬೇಕಾದಂಥ ಸಿಂಪಲ್ಲಾಗಿ ನಾನೀಗ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕ್ರಾಸ್ ಶೇಪಲ್ಲಿ ಕೂಡ ಇದೆ. ಸೊ ಫೈನಲಾಗಿ ನಾನು ಈ ಥರ ನಿಮಗೆ ತೆಳುವಾಗಿ ಬೇಕು ಅಂದರೆ ನೀವು ತೆಳುವಾಗಿ ಕಟ್ ಮಾಡ್ಕೊಳ್ಬೋದು, ದಪ್ಪ ಸೈಜಲ್ಲಿ ಬೇಕು ಅಂದರೆ ನೀವು ದಪ್ಪ ಸೈಜಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಈ ಶೇಂಗಾ ಬೀಜದ ಬರ್ಫಿ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತವಾಗ್ಲೂ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಬೇಗನೆ ಮರ್ತು ಬಿಡ್ತೀರಾ. ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಕ್ವಿಕ್ ಹೆಲ್ದಿ ಸ್ವೀಟ್ ಸ್ನ್ಯಾಕ್ಸ್ ಅಂದರೆ ತಪ್ಪಾಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಯಾವುದೇ ರೀತಿ ಸಕ್ಕರೆಯನ್ನು ಹಾಕಿ ಮಾಡಿರಲ್ಲ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿರ್ತೀವಿ. ಸೊ ನೋಡಿ, ಈ ಥರ ಫೈನಲಾಗಿ ಎಲ್ಲದನ್ನು ಕಟ್ ಮಾಡಿಕೊಂಡು ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಪಂಪ್ಕಿನ್ ಸೀಡ್ಸ್ನ ಇಡ್ತಾ ಇದ್ದೀನಿ. ಜಸ್ಟ್ ಅದು ಡೆಕೋರೇಷನ್ಗೆ ಮಾಡ್ತಾ ಇಟ್ಟಿದ್ದೀನಿ. ನಿಮ್ಗೆ ಏನಾದರೂ ಮನೇಲಿ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇಲ್ಲ ಅಂದರೆ ಜಸ್ಟ್ ನೀವು ಬಾದಾಮಿನ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವೇನಾದರೂ ಇನ್ನೂ ಈ ಸ್ವೀಟ್ನ ನೋಡಿದ ಮೇಲೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಡೂಪರ್ ಆಗಿರುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಮನೇಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡು ತುಂಬ ಟೇಸ್ಟಾಗಿ ಕೂಡ, ಜಾಸ್ತಿ ತುಪ್ಪನೂ ಬೇಡ, ಜಾಸ್ತಿ ಎಣ್ಣೆನೂ ಬೇಡ, ಸಕ್ಕರೆನೂ ಬೇಡ, ಜಸ್ಟ್ ಒಂದು 2 ಐಟಮ್ಸ್ ಇದ್ದರೆ ಸಾಕು, ಸೂಪರ್ ಡೂಪರ್ ಆಗಿ ನೀವು ಈ ಸ್ವೀಟ್ನ ರೆಡಿ ಮಾಡ್ಬೋದು. ಒಂದು 15 ಡೇಸ್ವರೆಗೂ ನೀವು ಬಾಕ್ಸಲ್ಲಿ ಹಾಕಿಟ್ರೆ ಸ್ಟೋರ್ ಕೂಡ ಮಾಡ್ಕೊಂಡು ತಿನ್ಬೋದು. ಫೈನಲಾಗಿ ನಾನು ಮಾಡಿರೋಂಥ ಈ ಸ್ವೀಟ್ ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಎಷ್ಟು ಸಾಫ್ಟ್ ಆಗಿದ್ದೀನೋ ಒಳಗಡೆ ಕೂಡ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಫೈನಲಾಗಿ ನಾನೀಗ ಒಂದು ಪ್ಲೇಟ್ಗೆಲ್ಲ ಹಾಕಿದ ಮೇಲೆ ಒಂದು ಸ್ವೀಟ್ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ. ಸೊ ನೋಡಿ, ಇಷ್ಟೀಗ ನೋಡಿ, 1 ಕಪ್ ಶೇಂಗಾದಿಂದ ಅದು ಕನಿಷ್ಠ ಅಂದರೆ ಒಂದು 15-16 ಪೀಸ್ ಕೂಡ ಬರುತ್ತೆ ನಿಮಗೆ. ನೋಡಿ, ಇಷ್ಟಾದರೆ ಸಾಕು. ನೋಡಿ, 1 ಕಪ್ ಶೇಂಗಾ ಬೀಜದಿಂದ ಎಷ್ಟೆಲ್ಲ ಸ್ವೀಟ್ನ ರೆಡಿ ಮಾಡ್ಬೋದು. ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ತಂದು ತಿನ್ನೋದಕ್ಕಿಂತ ತುಂಬ ಸಿಂಪಲಾಗಿ ನೀವು ಕೂಡ ಮನೇಲಿ ಮಾಡ್ಬೋದು. ಸೊ ಒಂದು ಬರ್ಫಿನ ನಾನೀಗ ಅಂದರೆ ಒಂದು ಸ್ವೀಟ್ನ ಓಪನ್ ಮಾಡಿ ತೋರಿಸ್ತೀನಿ. ಮುಟ್ಟೋಕ್ಕೂ ತುಂಬ ಸಾಫ್ಟಾಗಿದೆ, ನಿಮಗೆ ತಿನ್ನಲಿಕ್ಕೂ ಕೂಡ ತುಂಬ ಸಾಫ್ಟಾಗಿರುತ್ತೆ. ಹೇಳಿದ್ನಲ್ಲ, ನೀವು ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿಟ್ಟರು ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಯಾವ ಶೇಪಲ್ಲಿ ಇದನ್ನು ಸೇಮ್ ನಿಮಗೆ ಅದೇ ಟೇಸ್ಟ್ ಇರುತ್ತೆ, ಅದೇ ಸಾಫ್ಟ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು.